ಊಟ ಆಯ್ತಾ ಎಲ್ಲರದು? ಎಲ್ಲರೂ ಕೂಡ ಏನು ಊಟ ಮಾಡಿದ್ರೆ? ಏನು ಊಟ? ಬೀಳ್ಕೊಡುಗೆ ಸಮಾರಂಭ ಅದು ಜಯಣ್ಣ ಸರ್ ಚೆನ್ನಾಗಿ ಊಟ ಮಾಡ್ಕೊಂಡ್ರಲ್ಲ? ಸರಿ ವಿಶ್ ಮಾಡ್ಕೊಂಡ್ರೆ ಆಯ್ತು. ಈಗ ಇದುವರೆಗೂ ನಾವು ವೃತ್ತಗಳು ಪಾಠ ಸಂಪೂರ್ಣ ಮುಗಿದಿದೆ ಅಲ್ವಾ? ಇವತ್ತು ಅದೇ ವೃತ್ತಗಳ ಪಾಠವನ್ನ ಒಂದ್ಸರಿ ಪುನರಾವರ್ತನೆಯನ್ನು ಮಾಡಿ ನೀವು ಯಾವ ರೀತಿ ಆ ಪಾಠದಲ್ಲಿರ್ತಕ್ಕಂಥ ಫಲಿತಾಂಶಗಳನ್ನ ಕಲಿತಿದ್ದೀರಾ ಅಂತಕ್ಕಂಥದನ್ನ ನಿಮ್ಮಲ್ಲೇ ಸಣ್ಣ ಪುಟ್ಟ ಚಟುವಟಿಕೆಗಳನ್ನ ಸಣ್ಣ ಸಣ್ಣ ಸಮಸ್ಯೆಗಳನ್ನ ಪ್ರಮೇಯಗಳನ್ನ ಬೋರ್ಡ್ಗಳನ್ನು ಸಾಲ್ವ್ ಮಾಡಿಸೋದ್ರ ಮುಖಾಂತರ ಆ ವೃತ್ತಗಳ ಪಾಠದ ಮೂಲ ಪರಿಕಲ್ಪನೆಗಳನ್ನು ಯಾವ ರೀತಿ ಕಲ್ತ್ಕೊಂಡಿದ್ದೀರಾ ಅನ್ನೋದನ್ನು ನೋಡಿ. ಸಂಕ್ಷಿಪ್ತವಾಗಿ ವೃತ್ತಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ವೃತ್ತ ಅಂತಕ್ಕಂಥದ್ದು ಒಂದು ಸಮತಲಾಕೃತಿಯಾಗಿದ್ದು ನಿರ್ದಿಷ್ಟ ಬಿಂದುವಿನಿಂದ ಸ್ಥಿರ ದೂರದಲ್ಲಿ ಚಲಿಸುತ್ತಿರುವ ಬಿಂದುವಿನ ಪಥವನ್ನು ನಾವೇನಂತ ಕರಿತೀವಿ? ವೃತ್ತ ಅಂತ ಕರಿತೀವಿ. ಆ ಸ್ಥಿರ ದೂರವನ್ನು ತ್ರಿಜ್ಯ ಅಂತ ಕರಿತೀವಿ. ಆ ಚಲಿಸುತ್ತಿರುವ ಬಿಂದುವಿನ ಪಥ ಏನಿದೆ ಆ ಪಥವನ್ನು ನಾವೇನಂತ ಕರಿತೀವಿ? ಪರಿಧಿ ಅಲ್ವಾ? ಸೊ ಇಲ್ಲಿ ಈ ಸ್ಥಿರ ಬಿಂದುವನ್ನು ನಾವು ಕೇಂದ್ರ ಅಂತ ಕರಿತೀವಿ. ಇದನ್ನ ಪರಿಧಿ ಅಂತ ಕರಿತೀವಿ. ಹಾಗೆಯೇ ಈ ಏನು ಸ್ಥಿರ ದೂರ ಏನಿದೆ ಇದನ್ನ ತ್ರಿಜ್ಯ. ಹಾಗೆಯೇ ಪರಿಧಿಯ ಮೇಲೆ ಇರ್ತಕ್ಕಂಥ ಯಾವುದಾದರೂ ಎರಡು ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖಾಖಂಡವನ್ನು ಏನಂತ ಕರಿತೀವಿ? ತ್ರಿಜ್ಯ ಅಂತ ಕರಿತೀವಿ. ಇದೇ ರೇಖಾಖಂಡ ಏನಾದರೂ ಕೇಂದ್ರದ ಮುಖಾಂತರ ಆಗೋದ್ರೆ ಅದನ್ನ ಅಂತ ಕರಿತೀವಿ? ವ್ಯಾಸ ಅಂತ ಕರಿತೀವಿ. ಹಾಗೆಯೇ ಇದರಲ್ಲಿ ತ್ರಿಜ್ಯಾಂತರ ಖಂಡ ಅಂದ್ರೇನು, ವೃತ್ತಖಂಡ ಅಂತಂದ್ರೇನು, ಕಂಸ ಅಂತಂದ್ರೇನು, ಈ ಎಲ್ಲಾ ಪರಿಕಲ್ಪನೆಗಳನ್ನು ಕೂಡ ಈಗಾಗಲೇ ನಿಮಗಾಗಿ ತಿಳಿಸಿದೆ. ಹಾಗೆಯೇ ಈ ಯಾವುದೇ ಒಂದು ವೃತ್ತದಲ್ಲಿ ಆ ಒಂದು ವೃತ್ತ ಕೇಂದ್ರಕ್ಕೂ ಮತ್ತು ಜಾಗಗಳಿಗೂ ಇರ್ತಕ್ಕಂಥ ಸಂಬಂಧ ಹೇಗಿರುತ್ತೆ? ಸಪೋಸ್ ಈ ಎರಡೂ ಜಾಗಗಳ ಉದ್ದಗಳು ಪರಸ್ಪರ ಸಮನಾಗಿದ್ದರೆ ಅವು ಕೇಂದ್ರದಿಂದ ಸಮದೂರದಲ್ಲಿರ್ತವೆ, ಅಥವಾ ಕೇಂದ್ರದಲ್ಲಿ ಸಮದೂರದಲ್ಲಿರ್ತಕ್ಕಂಥ ಜಾಗಗಳು ಪರಸ್ಪರ ಸಮನಾಗಿರ್ತವೆ ಅಂತಕ್ಕಂಥ ವಿಲೋಮ ಹೇಳಿಕೆಯಾಗಿರಲಿ, ಈ ಎಲ್ಲ ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ತಿಳ್ಕೊಂಡಿದ್ದೀವಿ. ಸೊ ಇದ್ರ ಬಗ್ಗೆ ಒಂದು ಪುನರಾವರ್ತನೆ ಇದನ್ನು ನಿಮ್ಮಲ್ಲಿ ಚಟುವಟಿಕೆಯನ್ನು ಮಾಡಿ ಮುಂದಿನ ಪಾಠಕ್ಕೆ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಬರ್ತಾ ಶುಚಿ ಕೈವಾರ ಇತ್ತು, ಕೈವಾರ ಎಲ್ಲ ಸಿಗ್ತಾ ಇಲ್ಲ ಅವತ್ತು. ಸದ್ಯಕ್ಕೆ ರಫಲ್ಲಿ ಹಾಕು ಒಂದು ವೃತ್ತದ ಚಿತ್ರವನ್ನು ಹಾಕು. ಅದರಲ್ಲಿ ವೃತ್ತ ಕೇಂದ್ರ ಗುರುತಿಸಿ. ಅದಕ್ಕೊಂದು ಹೆಸರು ಕೊಡುವ ಅಂತ ಇಲ್ಲ. ಪರಿಧಿ ಯಾವುದು? ಅದೇ ಪರಿಧಿ. ಪರಿಧಿ ಅಂದ್ರೆ ಅದು ಹಾಗೆ ಹೋಗಬೇಕಿಲ್ಲ, ದೀರ್ಘ ಬೇಕಿಲ್ಲ, ಕನ್ನಡ ಸ್ಪಷ್ಟವಾಗಿ ಬರೀತಕ್ಕಂಥದ್ದು ಕಲಿಬೇಕು. ಪರಿಧಿ ಹೌದಾ? ಆಮೇಲೆ ತ್ರಿಜ್ಯ. ಏನ್ ತ್ರಿಜ್ಯ ಅಂದ್ರೇನು? ಹೆಸರು ಕೊಡ, ಅದನ್ನು ತ್ರಿಜ್ಯ ಅಂತ ಆ ಥರ ಬರೀಬಾರ್ದು. ಇದಕ್ಕೊಂದು ಹೆಸರು ಕೊಟ್ಟು ಅದು ತ್ರಿಜ್ಯ. ಓ ಇದು ವೃತ್ತ ಕೇಂದ್ರ ಓ ಅಂತ ಕೊಡಿ, ಇದಕ್ಕೊಂದು ಅಕ್ಷರ ಕೊಡ. ಈ ಬಿಂದುವನ್ನು ಗುರುತಿಸಿ ಎ ಅಂತ ಅದು ತ್ರಿಜ್ಯ ಅದು ಓ ಪಿ ಕ್ರಾಸಂಗಿಕ ಕ್ರಾಸಂಗಿಕ ಓ ಪಿ ತ್ರಿಜ್ಯ. ಏನ್ ತ್ರಿಜ್ಯ ಅಂದ್ರೇನು? ಸೇರಿಸ್ತಕ್ಕಂಥ ರೇಖಾಖಂಡವನ್ನ ತ್ರಿಜ್ಯ. ವೃತ್ತ ಕೇಂದ್ರದಿಂದ ಪರಿಧಿಯ ಮೇಲಿನ ಯಾವುದಾದರೂ ಒಂದು ಬಿಂದುವನ್ನು ಸೇರಿಸುವ ರೇಖಾಖಂಡವನ್ನು ನಾವೇನಂತ ಕರಿತೀವಿ? ತ್ರಿಜ್ಯ. ಒಂದು ವೃತ್ತದಲ್ಲಿ ಎಷ್ಟು ತ್ರಿಜ್ಯ ಎಳಿಬೋದಪ್ಪ? ಬೇಕಾದಷ್ಟು ತ್ರಿಜ್ಯಗಳನ್ನು ಎಳಿಬಹುದು. ಯಾಕಪ್ಪ ಅಂದ್ರೆ ವೃತ್ತ ಪರಿಧಿಯ ಮೇಲೆ ಎಷ್ಟು ಬಿಂದುಗಳಿರ್ತಾವೋ ಅಷ್ಟು ತ್ರಿಜ್ಯಗಳನ್ನು ಎಳಿಬಹುದು. ಸೊ ಇದು ಕೇವಲ ಓಪಿ ಅಷ್ಟೇ ತ್ರಿಜ್ಯ ಅಲ್ಲ. ಈ ವೃತ್ತ ಕೇಂದ್ರದಿಂದ ಇಲ್ಲಿ ಸೇರಿಸ್ತೀಯ, ಇದಕ್ಕೆ ಎಂ ಅಂತ ಕೊಡ್ಕೊಳ್ತೀಯ, ಓ ಎಂ ಅಂತಕ್ಕಂಥದ್ದು ತ್ರಿಜ್ಯ ಆಗುತ್ತೆ. ಇದು ಇಲ್ಲಿ ಸೇರಿಸಿದ್ರೆ ಅದು ಕೂಡ ತ್ರಿಜ್ಯ ಆಗುತ್ತೆ, ಇಲ್ಲಿ ಸೇರಿಸಿದ್ರೆ ತ್ರಿಜ್ಯ ಆಗುತ್ತೆ. ಓಕೆ, ನೆಕ್ಸ್ಟ್ ಜಾ ಗುರುತಿಸು. ಹೆಸರು ಕೊಡೋದು ಒಂದು. ಸೊ ಎಂ ಎನ್ ಅಂತಕ್ಕಂಥದ್ದು ಏನಾಯ್ತು? ಜಾ. ಕರೆಕ್ಟಾ? ಎಂ ಎನ್ ಜಾನ? ಏನ್ ನಿತೀಶ ಜಾ ಅಂದ್ರೆ ಏನು ಡೆಫಿನೇಷನ್?
ಹ. ವೃತ್ತ ಪರಿಧಿಯ ಮೇಲಿನ ಯಾವುದಾದರೂ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಜಾಣ. ವೃತ್ತ ಪರಿಧಿಯ ಮೇಲಿನ ಯಾವುದಾದರೂ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನ ಜಾನ್. ಇದು OM ಅಂತಕ್ಕಂಥದ್ದಾಗಲಿ OP ಅಂತಕ್ಕಂಥದ್ದಾಗಲಿ ತ್ರಿಜ್ಯ. ಆದರೆ ಇದು ಜಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಇದು ವೃತ್ತ ಕೇಂದ್ರದಿಂದ ಪರಿಧಿಯ ಮೇಲಿನ ಒಂದು ಬಿಂದು ಸೇರಿಸಿದೆ. ಪರಿಧಿಯ ಮೇಲಿನ ಯಾವುದಾದರೂ ಎರಡು ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖಾಖಂಡವನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ದೀವಿ? ಜಾ ಅಂತ ಕರಿತೀವಿ. ಈಗ ಹಾಗಾದ್ರೆ ವ್ಯಾಸ ಯಾವುದರಲ್ಲಿ? ವ್ಯಾಸ ವ್ಯಾಸ ಪರಿಧಿತಕ್ಕ ಸೇರಿಸ್ಬೇಕಾದ್ರೆ ಹೆಸರುಕೊಡೋದಕ್ಕೆ KL ಅಂತಕ್ಕಂಥದ್ದು ವ್ಯಾಸ ಅಂತ ಹೇಳ್ತಾರೆ. ಈಗ ಇದನ್ನೇ ನಾನು ಇಲ್ಲ ಹಾಕ್ಬಿಡ್ತೀನಿ. ಇದು ಅಂತ ಕೇಂದ್ರ ಇದು, ಸರಿನಾ? ಇದು ವ್ಯಾಸ ಆಗುತ್ತಾ? ಈಗ ರೇಖಾಖಂಡ ಹೇಳಿದೆ, AP ಅಂತಕ್ಕಂಥ ರೇಖಾಖಂಡ ಹೇಳಿದೆ. ಇದು ವ್ಯಾಸ ಆಗುತ್ತಾ? ಇಲ್ಲ. ಯಾಕಾಗೋದಿಲ್ಲ? ಅದು ಅದು ಹೊರಗೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗಿಲ್ಲ. ಹಾಗಾಗಿ ಅದೇನಾಗೋದಿಲ್ಲ? ವ್ಯಾಸ ಆಗೋದಿಲ್ಲ. ವ್ಯಾಸ ಆಗಬೇಕು ಅಂತ ಎಲ್ಲಿಂದ ಹಾದು ಹೋಗ್ಬೇಕು? ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ಜಾಗವನ್ನು ನಾವೇನಂತ ಕರೀತೀವಿ? ಸೂಚಿ. ನೆಕ್ಸ್ಟ್ ಪ್ರಶ್ನೆ. ಈ ವ್ಯಾಸದಲ್ಲಿ KL ಅಂತಕ್ಕಂಥ ವ್ಯಾಸದಲ್ಲಿ ಎಷ್ಟು ತ್ರಿಜ್ಯಗಳಿದಾವೆ? ಎರಡು. ಯಾವ್ದು? KO ಮತ್ತೆ OL ಅಥವಾ LO ಅಂತಕ್ಕಂಥದ್ದು ಎರಡು. ಹಾಗಾಗಿ ನಾವು ಈ ವ್ಯಾಸ ಮತ್ತು ತ್ರಿಜ್ಯಗಳ ನಡುವಿನ ಸಂಬಂಧವನ್ನು ಏನಂತ ಬರೀಬಹುದು? ವ್ಯಾಸವನ್ನ ಡಯಾಮೀಟರ್ ಅಂತ ಕರಿತೀವಿ, ಡಿ ಅನ್ನ ಅಕ್ಷರದಿಂದ ಸೂಚಿಸ್ತೀವಿ ಅಂತಕ್ಕಂಥದ್ದು ಹೇಳಿದೆ. ತ್ರಿಜ್ಯವನ್ನ ರೇಡಿಯಸ್ ಅಂತ ಕರಿತೀವಿ, ಹಾಗಾಗಿ ಆರ್ ಅನ್ನ ಅಕ್ಷರದಿಂದ ಸೂಚಿಸ್ತೀವಿ. ಒಂದು ವ್ಯಾಸದಲ್ಲಿ ಎಷ್ಟು ತ್ರಿಜ್ಯಗಳಿದ್ದಾವೆ? ಎರಡು. ಹಾಗಾದ್ರೆ ಆ ಸಂಬಂಧವನ್ನು ಏನಂತ ಬೇಕು? ಆ ಸಂಬಂಧವನ್ನು ಹೇಗೆ ಬರೀಬಹುದು ಅಂತ ಹೇಳಿ ನೋಡಿ. ವ್ಯಾಸವು ತ್ರಿಜ್ಯದ ಎರಡರಷ್ಟಿದೆ. ಡಿ ಇಸ್ ಈಕ್ವಲ್ ಟು 2 ಇಂಟು ಆರ್ ಅಂತಕ್ಕಂಥ ಸಂಬಂಧದಿಂದ ಬರೀಬಹುದು. ಕರೆಕ್ಟಾ? ಡಿ ಇಸ್ ಈಕ್ವಲ್ ಟು 2 ಇಂಟು ಆರ್. ವ್ಯಾಸವು ತ್ರಿಜ್ಯದ ಎರಡರಷ್ಟಿದೆ. ಅಥವಾ ಇನ್ನೇನು ಬರೀಬಹುದು? ತ್ರಿಜ್ಯವು ವ್ಯಾಸದ ಅರ್ಧದಷ್ಟಿದೆ ಅಂತ ಕೂಡ ಬರೀಬಹುದು. ಆರ್ ಇಸ್ ಈಕ್ವಲ್ ಟು ಡಿ ಬರೀ. ಫಾರ್ ಎಕ್ಸಾಂಪಲ್ ನಾವು ಒಂದು ಪ್ರಶ್ನೆ ಕಾಣ. ಒಂದು ವೃತ್ತದ ತ್ರಿಜ್ಯ 4 ಸೆಂಟಿಮೀಟರ್ ಆಗಿದೆ ಅಂತ. ಒಂದು ವೃತ್ತದ ತ್ರಿಜ್ಯ 4 ಸೆಂಟಿಮೀಟರ್ ಆಗಿದೆ. ಹಾಗಾದ್ರೆ ಆ ವೃತ್ತದ ವ್ಯಾಸ ಎಷ್ಟಿರುತ್ತೆ? ಆ ವೃತ್ತದ ವ್ಯಾಸ ಎಷ್ಟಿರುತ್ತೆ? 8 ಸೆಂಟಿಮೀಟರ್. ಅದೇ ರೀತಿ ಒಂದು ವೃತ್ತದ ವ್ಯಾಸ 10 ಸೆಂಟಿಮೀಟರ್ ಆಗಿದೆ ಅಂತ. ಹಾಗಾದ್ರೆ ತ್ರಿಜ್ಯ ಎಷ್ಟಿರುತ್ತೆ? ಅದರ ಅರ್ಧ 5 ಸೆಂಟಿಮೀಟರ್ ಇರುತ್ತೆ. ಇದೆಲ್ಲ ಗೊತ್ತಿರುತ್ತೆ. ಓಕೆ. ಸೊ ಇಲ್ಲಿ ಮೂಲ ಪರಿಕಲ್ಪನೆಗಳೇನು? ವೃತ್ತ, ವೃತ್ತ ಪರಿಧಿ, ವೃತ್ತ ಕೇಂದ್ರ, ತ್ರಿಜ್ಯ, ಜ, ವ್ಯಾಸ, ಇವುಗಳಿಷ್ಟ ಆಯ್ತು. ಕರೆಕ್ಟಾ? ನೆಕ್ಸ್ಟ್ ಮಾರ್ಕ್ ನಿತೀಶ್. ಒಂದು ವೃತ್ತ ರಫ್ ಕೈವಾರ ಇವತ್ತೇ ಸಿಕ್ಕಿಲ್ಲ. ಒಂದು ವೃತ್ತ ಇದ ನಿಧ ಸಣ್ಣಕ್ಕೆ ಹಾಕ, ಅಷ್ಟೊಂದು ದೊಡ್ಡದು ಬೇಡ. ನೀನು ನೋಡಿದ್ರೆ ಸಣ್ಣದಿದೆಯಾ? ಸಣ್ಣಕ್ಕೆ ಸಿಂಪಲ್ ಆಗ ಕೈವಾರ ಇದ್ದಿದ್ದು ಚೆನ್ನಾಗಿತ್ತು. ಅದು ಈಗ ಅದರಲ್ಲಿ ವೃತ್ತಖಂಡವನ್ನು ಗುರುತಿಸಿ. ವೃತ್ತಖಂಡ ಸೊ ವಿಷಯ ಮಾಡ್ತಾ ಇದ್ದಾನ ಅದು ವೃತ್ತಖಂಡ. ಅದ್ರಲ್ಲಿ ಏನು ವೃತ್ತಖಂಡ ಅಂತ ಹೇಳಿದ್ರೆ ಹೇಳೋದು ವಿಷಯ. ವೃತ್ತಖಂಡದ ಡೆಫಿನೇಷನ್ ಹೇಳು. ಯಾವ್ಯಾವ್ದ್ರಿಂದ ಆವೃತವಾಗಿದೆ ಅದು? ಗಟ್ಟಿಗೆ ಹೇಳು. ಇಲ್ಲಿ ನೋಡು, ಇಲ್ಲಿ ನೋಡು. ಜ ಹೌದಾ? ಮತ್ತೆ ಇದಕ್ಕೆ ಏನಂತ ಕರಿತೀವಿ?
ಕರೆಕ್ಟಾ? ಜ ಮತ್ತು ಕಂಸದಿಂದ ಆವೃತವಾಗಿರುವ ಪ್ರದೇಶವನ್ನು ವೃತ್ತಖಂಡ. ಹಾಗಾದ್ರೆ ಇದು ಜ, ಇದು ಕಂಸನೇ ಹೌದಾ? ಮೇಲೆ ತಗೊಂಡ್ರೆ ನಾವು ಗುರುತಿಸಕ್ಕೋಸ್ಕರ ಇದು ಎಕ್ಸ್ ಅಂತ ತಗೊಂಡ್ರೆ ನಾನು ಇದನ್ನು ಬಿ ಅಂತ ತಗೊಂಡಿದ್ದೀನಿ. ಎ ಎಕ್ಸ್ ಬಿ ಅಂತಕ್ಕಂಥದ್ದು ಕೂಡ ಕಂಸನೇ. ಎ ಬಿ ಅನ್ನೋದು ಜ. ಈ ಜ ಮತ್ತು ಕಂಸದಿಂದ ಆವೃತವಾಗಿದೆ ಅಂದ್ರೆ ಈ ಮೇಲ್ಗಡೆ ಇರ್ತಕ್ಕಂಥ ಖಾಲಿ ಜಾಗ ಏನಿದೆ ಅದು ಕೂಡ ಏನಾಗುತ್ತೆ? ವೃತ್ತಖಂಡ ಆಗುತ್ತೆ. ಹಾಗಾದ್ರೆ ಇದು ಕೂಡ ವೃತ್ತಖಂಡ, ಇದು ಕೂಡ ವೃತ್ತಖಂಡ. ಏನ್ ವ್ಯತ್ಯಾಸ ಇವೆರಡಕ್ಕೆ? ಯಾವ್ದು ದೊಡ್ಡದಿದೆ? ಮೇಲಿಂದು ದೊಡ್ಡದಿದೆ, ಕೆಳಗಡೆದು ಚಿಕ್ಕದಿದೆ. ಹಾಗಾದ್ರೆ ಇದಕ್ಕೆ ಏನಂತ ಕರಿತೀವಿ? ಅಧಿಕ ವೃತ್ತಖಂಡ ಅಂತ ಕರಿತೀವಿ. ಅಧಿಕ ವೃತ್ತಖಂಡ. ಏನಾಗಾದ್ರೆ ಅಧಿಕ ವೃತ್ತಖಂಡ ಅಂದ್ರೆ ಏನ್ ಹೇಳ್ಬೋದಾ? ಏನೇನಿದೆ ಇಲ್ಲಿ? ಮತ್ತೆ ಇದಕ್ಕೆ ಎಂತ ಕಂಸ ಅಂತ ಕರಿತೀವಿ? ಅಧಿಕ ಕಂಸ. ಏನಾಯ್ತಾಗ? ಜ ಮತ್ತು ಅಧಿಕ ವೃತ್ತಖಂಡ. ಜೋರಾಗಿ ಹೇಳಬೇಕು ಗಟ್ಟಿಯಾಗಿ. ಜ ಮತ್ತು ಅಧಿಕ ಕಂಸದಿಂದ ಆವೃತವಾಗಿರುವ ಪ್ರದೇಶವನ್ನ ಅಧಿಕ ವೃತ್ತಖಂಡ ಅಂತ ಹೇಳೋವಿದೆ. ಲಘು ವೃತ್ತಖಂಡ ಅಂದ್ರೆ ಎಂತ ಕಂಸ? ಜ ಮತ್ತು ಲಘು ಕಂಸದಿಂದ ಆವೃತವಾಗಿರುವ ಪ್ರದೇಶವನ್ನ ಲಘು ವೃತ್ತಖಂಡ. ಏನ್ ನೀವು ಶೇಡ್ ಮಾಡಿದ ಛಾಯೆಗೊಳಿಸಿದ ಭಾಗ ಏನಿದೆ ಅದು ಲಘು ವೃತ್ತಖಂಡವನ್ನು ತೋರಿಸುತ್ತೆ. ಏನ್ ಛಾಯೆಗೊಳಿಸಿದ ಖಾಲಿ ಇದೆಯೋ ಅದು ಅಧಿಕ ವೃತ್ತಖಂಡವನ್ನ ತೋರಿಸುತ್ತೆ. ನೆಕ್ಸ್ಟ್ ಕೂತ್ಕೊಳ್ಳೋದು. ಅರ್ಧ ವೃತ್ತಖಂಡವನ್ನು ತೋರಿಸುತ್ತೆ. ಅರ್ಧ ವೃತ್ತಖಂಡ ಅರ್ಧ ವೃತ್ತಖಂಡ ಇದು ವೃತ್ತಕ್ಕೆ ಅರ್ಧ ವೃತ್ತಖಂಡ ಅಂತ ಬೇಕಾದ್ರೆ ಈ ಮೇಲ್ಗಡೆ ಅರ್ಧ ವೃತ್ತಖಂಡ ಅಂದ್ರೆ ಕೆಳಗಡೆ ಅರ್ಧ ವೃತ್ತಖಂಡ. ಎರಡು ಅರ್ಧ ವೃತ್ತಖಂಡಗಳು ಹೌದಾ? ಎರಡು ಕೂಡ ಪರಸ್ಪರ ಸಮಾನ. ಹಾಗಾದ್ರೆ ಪಿ ಕ್ಯೂ ಅಂತಕ್ಕಂಥದ್ದು ಏನಾಗಿದೆ ಇಲ್ಲಿ? ವ್ಯಾಸ. ಹಾಗಾದ್ರೆ ಅರ್ಧ ವೃತ್ತಖಂಡಕ್ಕೆ ಏನ್ ಡೆಫಿನೇಷನ್ ಹೇಳ್ತೀಯಾ? ಬೈಪಾಟ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಇಲ್ಲೇ ಕಾಣಿಸ್ತಾ ಇದೆ ಅದೆಲ್ಲ. ವ್ಯಾಸ ಮತ್ತು ಎಂತ ಕಂಸ? ಅರ್ಧ ವೃತ್ತ ಕಂಸದಿಂದ ಆವೃತವಾಗಿರುವ ವ್ಯಾಸ ಮತ್ತು ಅರ್ಧ ಕಂಸದಿಂದ ಆವೃತವಾಗಿರುವ ಪ್ರದೇಶವನ್ನ ಅರ್ಧ ವೃತ್ತಖಂಡ ಅಂತ ಕರೀತಾರೆ. ಗೊತ್ತಾಯ್ತಾ? ಇಲ್ಲಿ ವೃತ್ತಖಂಡದಲ್ಲಿ ಮೂರು ರೀತಿ. ಒಂದು ಲಘು ವೃತ್ತಖಂಡ, ಇನ್ನೊಂದು ಅಧಿಕ ವೃತ್ತಖಂಡ, ಇನ್ನೊಂದು ಅರ್ಧ ವೃತ್ತಖಂಡ. ಸೊ ಮಾಮೂಲಿ ವೃತ್ತಖಂಡ ಅಂತಂದ್ರೆ ಏನ್ ಹೇಳ್ತೀವಿ? ಜ ಮತ್ತು ಕಂಸದಿಂದ ಆವೃತವಾಗಿರುವ ಪ್ರದೇಶವನ್ನ ವೃತ್ತಖಂಡ ಅಂತ ಕರಿತೀವಿ. ಲಘು ವೃತ್ತಖಂಡ ಅಂತಂದ್ರೆ ಜ ಮತ್ತು ಅರ್ಧ ಕಂಸದಿಂದ ಲಘು ಕಂಸದಿಂದ ಆವೃತವಾಗಿರುವ ಪ್ರದೇಶವನ್ನ ಲಘು ವೃತ್ತಖಂಡ ಅಂತ ಕರಿತೀವಿ. ಜ ಮತ್ತು ಅಧಿಕ ಕಂಸದಿಂದ ಆವೃತವಾಗಿರುವ ಪ್ರದೇಶವನ್ನ ಅಧಿಕ ವೃತ್ತಖಂಡ ಅಂತ ಕರಿತೀವಿ. ಆ ಜ ಏನಾದ್ರೂ ಕೇಂದ್ರದ ಮುಖಾಂತರ ಆದ್ರೆ ಅದು ವ್ಯಾಸ ಅಂತ ಗೊತ್ತಿದೆ ನಮಗೆ. ವ್ಯಾಸ ನಮಗೆ ಗೊತ್ತಿದೆ. ವೃತ್ತವನ್ನ ಎರಡು ಸಮನಾದ ಭಾಗಗಳನ್ನಾಗಿ, ಸರ್ವಸಮ ಭಾಗಗಳನ್ನಾಗಿ ವಿಭಾಗಿಸುತ್ತದೆ ಅಂತ ಕರೀತಾರೆ. ಹಾಗಾಗಿ ವ್ಯಾಸ ಮತ್ತು ಅರ್ಧ ಕಂಸದಿಂದ ಆವೃತವಾಗಿರುವ ಪ್ರದೇಶವನ್ನ ಅರ್ಧ ವೃತ್ತಖಂಡ ಅಂತ ಕರೀತಾರೆ. ಸರಿನಾ? ಎಸ್. ನೆಕ್ಸ್ಟ್ ರೇವತಿ. ಒಂದು ವೃತ್ತದ ರಫ್ ಒಂದು ಚಿತ್ರ ಹಾಕೋ. ಹಾಕಿದಾ? ಅದರಲ್ಲಿ ತ್ರಿಜ್ಯಾಂತರ ಖಂಡ ಅನ್ನೋದನ್ನು ಗುರುತಿಸೋಣ. ತ್ರಿಜ್ಯಾಂತರ ಖಂಡ ಎಸ್ಕೊಂಡು ತ್ರಿಜ್ಯಾಂತರ ಖಂಡ ಈ ಶೇಪ್ ಇದೆ. ಇದಿಷ್ಟೇನಾ ಅಥವಾ ಇದೆಲ್ಲ ಪೂರ್ತಿ ಸೇರ? ಶೇಪ್ ಮಾಡಿ ಛಾಯೆಗೊಳಿಸಿ. ಕರೆಕ್ಟಾ? ರೇವತಿ ಆಗಿರೋದು ಕರೆಕ್ಟಾ? ಓ ಪಿ ಕ್ಯೂ ಓ ಏನಿದೆ ಇದು ತ್ರಿಜ್ಯಾಂತರ ಖಂಡ. ಏನು ತ್ರಿಜ್ಯಾಂತರ ಖಂಡದ ಡೆಫಿನೇಷನ್ ಏನಾಗುತ್ತೆ? ಏನ್ ಹೇಳ್ಬೋದು? ಯಾವ್ಯಾವ ಸೇರ್ಕಡಿದೆ ಅಲ್ಲಿ? ಏನೇನಿದೆ ತ್ರಿಜ್ಯಾಂತರ ಖಂಡ ಅನ್ಬೇಕಾದ್ರೆ ಏನೇನು ಯಾವ್ಯಾವ್ದಿದೆ? ಆಗಲೇ ನಾವು ವೃತ್ತಖಂಡ ಅನ್ಬೇಕಾದ್ರೆ ನೋಡಿದೆ ಜ ಇತ್ತು ಮತ್ತೆ
ಕಂಸ ಇದೆ. ಹಾಗಾದ್ರೆ ಇಲ್ಲೇನಿದೆ? ಎಷ್ಟು ತ್ರಿಜ್ಯ ಇದೆ? 2 ತ್ರಿಜ್ಯ. ಮತ್ತೇನಿದೆ? 2 ತ್ರಿಜ್ಯ ಯಾವ್ಯಾವ್ದು ಇಲ್ಲಿ? ಹೆಸರು ಯಾವಾಗ? ಹೆಸರು ಇದೊಂದು OP ಮತ್ತು OQಗಳು ತ್ರಿಜ್ಯಗಳು. ಇದು PQ ಅಂತಕ್ಕಂಥದ್ದು ಕಂಸ. ಹಾಗಾದ್ರೆ ತ್ರಿಜ್ಯಾಂತರ ಕಂಡದ ಡೆಫಿನಿಷನ್ ಹೆಂಗೆ ಹೇಳೋದು? ಅದನ್ನೇ ಸೇರಿಸಿ ಹೇಳೋದು. ಈಗ ಅವ್ನು ಹೇಳಿದ್ರೆ ಇದುವರೆಗೂ ನಿರ್ದೇಶ ಅದೇ ತರ ನೀನೇ ಅಲ್ಲೇ ಹೇಳ್ಬೋದು, ಬಾಯ್ಪಾಟ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಅದೇ ತೋರಿಸ್ತಾ ಇದೆಯಲ್ಲ. ಹೇಳಮ್ಮ, ಎಷ್ಟು ತ್ರಿಜ್ಯ? 2 ತ್ರಿಜ್ಯ ಮತ್ತು ಕಂಸಗಳಿಂದ ಆವೃತವಾದ ಪ್ರದೇಶವನ್ನು ನಾವೇನಂತ ಕರಿತೀವಿ? ತ್ರಿಜ್ಯಾಂತರ ಖಂಡ. ಕರೆಕ್ಟಾ? 2 ತ್ರಿಜ್ಯ ಮತ್ತು ಕಂಸಗಳಿಂದ ಆವೃತವಾಗಿರುವ ಪ್ರದೇಶವನ್ನು ತ್ರಿಜ್ಯಾಂತರ ಖಂಡ. ಹಾಗಾದ್ರೆ ಈ ಕಡೆ ಖಾಲಿ ಇರೋ ಜಾಗ ಏನಂತ ಕರೀತಾರೆ? ಖಾಲಿ ಇರೋ ಜಾಗ ಏನು ಅನ್ನಿಸ್ತಾ ಇದೆ? ಬೇಬಮ್ಮ ಏನು ಅನ್ನಿಸ್ತಾ ಇದಪ್ಪ? ಇದು ಯಾವ್ಯಾವ್ದ್ರಿಂದ ಆವೃತವಾಗಿದೆ ನೋಡು. ಇದೊಂದು ತ್ರಿಜ್ಯನ, ಇದೊಂದು ತ್ರಿಜ್ಯನ, ಇದೊಂದು ಕಂಸನ. ಅದು ಅದರಿಂದನೇ ಆವೃತವಾಗಿರೋದು, ಬೇರೆ ಏನು ಅಲ್ಲ. ಹಾಗಾದ್ರೆ ಅದು ಕೂಡ ಏನಾಗುತ್ತೆ? ತ್ರಿಜ್ಯಾಂತರ ಖಂಡ ಆಗುತ್ತೆ. ಆದ್ರೆ ಏನಾಗುತ್ತೆ? ದೊಡ್ಡದಿರೋದ್ರಿಂದ ಅಧಿಕ ತ್ರಿಜ್ಯಾಂತರ ಖಂಡ ಅಂತ ಕರೀತೀವಿ. ನಾನು ಅದು ನೀವು ಪಾಠ ಮಾಡ್ಬೇಕಾದ್ರೆ ಹೇಳಿಲ್ಲ, ಆದ್ರೆ ಇದರಲ್ಲಿ ಇಲ್ಲ, ಆದ್ರೆ ನಿಮ್ಗೆ ಜ್ಞಾಪಕದಲ್ಲಿ ಇಟ್ಕೋಬೇಕು. ಸೊ ಹಾಗಾದ್ರೆ ಅಧಿಕ ತ್ರಿಜ್ಯಾಂತರ ಖಂಡ ಅಂದ್ರೆ ಏನು ಡೆಫಿನಿಷನ್ ಹೇಳ್ಬೋದು? 2 ತ್ರಿಜ್ಯ ಮತ್ತು ಅಧಿಕ ಕಂಸದಿಂದ ಆವೃತವಾಗಿರುವ ಪ್ರದೇಶವನ್ನ ಅಧಿಕ ತ್ರಿಜ್ಯಾಂತರ ಖಂಡ. ಲಘು ತ್ರಿಜ್ಯಾಂತರ ಖಂಡ ಅಂದ್ರೆ 2 ತ್ರಿಜ್ಯ ಮತ್ತು ಲಘು ಕಂಸದಿಂದ ಆವೃತವಾಗಿರುವ ಪ್ರದೇಶವನ್ನ ಲಘು ತ್ರಿಜ್ಯಾಂತರ ಖಂಡ ಅಂತ ಕರೀತೀವಿ. ಸರಿನಾ? ಅಲ್ವಾ? ನೆಕ್ಸ್ಟ್ ಯಾರು? ಈಗ ನಾನೇ ಕೇಳ್ತಾ ಹೋಗ್ತೀನಿ, ನೀವು ಹೇಳ್ತಾ ಹೋಗಿ. ಈಗ ಇಲ್ಲಿ ಇದೊಂದು ವೃತ್ತ ಇದೆ, ಸರಿನಾ? ವೃತ್ತ ಇದೆ. ಇಲ್ಲಿ ನಾನೊಂದು ಜಾಗ ಮೋರ್ ಕೇಂದ್ರಗಳು ವೃತ್ತ, ಇಲ್ಲೊಂದು ಜಾಗ ಹೇಳಿದ್ದೀನಿ ನಾನು. ಇದಕ್ಕೊಂದು ಹೆಸರು ಕೊಡ್ತೀನಿ, AB ಅಂತ. ಇದು 5 ಸೆಂಟಿಮೀಟರ್ ಉದ್ದ ಇದೆ ಅಂತ ಭಾವಿಸ್ತೀನಿ. ಹಾಗೆ ಇಲ್ಲೆಲ್ಲ ಒಂದು ಜಾಗ ಹೇಳ್ತೀನಿ, PQ ಅಂತ. ಇದು ಕೂಡ ಇದು ಉದ್ದನೂ ಕೂಡ 5 ಸೆಂಟಿಮೀಟರ್ ಇದೆ ಅಂತ ನಾವು ಭಾವಿಸ್ತಾರೆ. ಈ O ಅಂತಕ್ಕಂಥ ವೃತ್ತ ಕೇಂದ್ರದಿಂದ ABಯ ಮಧ್ಯಬಿಂದುವನ್ನು ಗುರುತಿಸಿ ಅಲ್ಲಿಗೆ ಒಂದು ರೇಖಾಖಂಡವನ್ನು ಎಳೆದಿಲ್ಲ. OM ಅಂತಕ್ಕಂಥ ರೇಖಾಖಂಡವನ್ನು ಎಳೆದಿಲ್ಲ. ಹಾಗೆಯೇ PQ ನ ಮಧ್ಯಬಿಂದುವನ್ನು ಗುರುತಿಸಿ ಅಲ್ಲಿಗೂ ಕೂಡ ಅದರ ಕೇಂದ್ರದಿಂದ ಒಂದು ರೇಖಾಖಂಡವನ್ನು ಎಳೆದಿಲ್ಲ. ಆಮೇಲೆ MN ಅಂತ ಗುರುತಿಸ್ತೀನಿ ಅಂತ. ಚೆನ್ನಾಗಿ ಗಮನಿಸಬೇಕು. ಇವೆರಡು ಎಂತ ಜಾಗಗಳು? ಸಮನಾದ ಜಾಗ. ಕರೆಕ್ಟಾ? ಇವೆರಡು ಎಂತ ಜಾಗಗಳು? ಸಮನಾದ ಜಾಗ. ಸಮನಾದ ಜಾಗ. ಈಗ ನೀವು ಸ್ಕೇಲ್ ತಗೊಂಡು O ಇಂದ M ಗೆ ಇರ್ತಕ್ಕಂಥ ದೂರ, O ಇಂದ N ಗೆ ಇರ್ತಕ್ಕಂಥ ದೂರವನ್ನ ಅಳತೆ ಮಾಡಿದ್ರೆ ಆ ಎರಡೂ ದೂರಗಳ ಪರಸ್ಪರ ಏನಾಗಿರುತ್ತೆ? ಸಮನಾಗಿರುತ್ತೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತ ಏನ್ ಹೇಳಿಕೆಯನ್ನು ಹೇಳಬಹುದು ಬೇಬಿ? ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿಕೆಯನ್ನು ಹೇಳ್ಬೋದು? ವೃತ್ತ ಕೇಂದ್ರದಿಂದ ಸಮನಾದ ಜಾಗಗಳು ವೃತ್ತ ಕೇಂದ್ರದಿಂದ ಸಮದೂರದಲ್ಲಿರುತ್ತವೆ ಅಂತಕ್ಕಂಥ ನಿರ್ಧಾರಕ್ಕೆ ಬರ್ಬೋದು. ಕರೆಕ್ಟಾ? ಹಾಗೆ ಫಾರ್ ಎಕ್ಸಾಂಪಲ್ ನಾನು ಮೊದಲೇ ಹಾಕೋಬೇಕಾದ್ರೆ ಈಗ ಒಂದು ವೃತ್ತ ಇರುತ್ತೆ. ಇದು ವೃತ್ತ ಕೇಂದ್ರದಿಂದ ಇರುತ್ತೆ. ವೃತ್ತ ಕೇಂದ್ರದಿಂದ 2 ಸೆಂಟಿಮೀಟರ್ ದೂರದಲ್ಲಿ ಒಂದು, ಈ ಕಡೆಗೂ 2 ಸೆಂಟಿಮೀಟರ್ ದೂರದಲ್ಲಿ ಇಟ್ಕೊಂಡು ಇಲ್ಲೊಂದು ಜಾಗ ಇರುತ್ತೆ. ಇಲ್ಲೂ 2 ಸೆಂಟಿಮೀಟರ್, ಇಲ್ಲೊಂದು ಜಾಗ ಇರುತ್ತೆ. ಈಗ ಈ 2 ಜಾಗಗಳ ದೂರಗಳು ಏನಾಗಿದೆ? ಸಮ ಅಂದ್ರೆ ಇದ್ರ ವಿಲೋಮ ಎಣಿಕೆಯನ್ನು ಕೂಡ ಕರೆಕ್ಟ್ ಇರುತ್ತೆ. ಇಲ್ಲೇನಾಗಿತ್ತು? ಜಾಗಗಳ ಉದ್ದಗಳು ಪರಸ್ಪರ ಸಮನಾಗಿದ್ರೆ ಅವುಗಳು ಕೇಂದ್ರದಿಂದ ಸಮದೂರದಲ್ಲಿ ಇರ್ತವೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹಾಗಾದ್ರೆ ಇದರ ವಿಲೋಮ ಹೇಳಿಕೆಯನ್ನು ಕೂಡ ಸತ್ಯವಾಗಿರುತ್ತೆ. ಏನಂತ? ಆ ಯಾವುದೇ ಜಾಗಗಳು ಕೇಂದ್ರದಿಂದ ಸಮದೂರದಲ್ಲಿದ್ರೆ ಅವುಗಳ ಅಳತೆಗಳು ಕೂಡ, ಅವುಗಳ ಉದ್ದಗಳು ಕೂಡ ಪರಸ್ಪರ ಸಮನಾಗಿರ್ತವೆ. ಇಲ್ಲಿ ಏನಂತ ಹೇಳ್ಬೋದು? ಸಮನ ವೃತ್ತ ಕೇಂದ್ರದಿಂದ ಸಮದೂರದಲ್ಲಿರುವ ಜಾಗಗಳು ಪರಸ್ಪರ ಸಮನಾಗಿರ್ತವೆ ಅಥವಾ ಒಂದಕ್ಕೊಂದು ಸಮನಾಗಿರ್ತವೆ ಅಂತ. ಹಾಗೆಯೇ ಇಲ್ಲಿ ನೋಡಿ, ಈ AB ಜಾದ ಉದ್ದ 5 ಸೆಂಟಿಮೀಟರ್ ಇರುತ್ತೆ. ಇನ್ನೊಂದು ಜಾಗ ಹೇಳ್ತೀನಿ, ಅದ್ರದ್ದು ಉದ್ದ 7 ಸೆಂಟಿಮೀಟರ್ ಇದೆ ಅಂತ ಕಡೆ. ಹಾಗಾದ್ರೆ ಇದರದ್ದು ಜಾದ ಉದ್ದ ಹೆಚ್ಚಾದಂತೆಲ್ಲ ಕೇಂದ್ರದಿಂದ ಅದಕ್ಕಿರ್ತಕ್ಕಂಥ ದೂರ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ.
ಜಾದ ಉದ್ದ ಹೆಚ್ಚಾದಂತೆಲ್ಲ ಕೇಂದ್ರದಿಂದ ಜಾಗ ಇರ್ತಕ್ಕಂಥ ಉದ್ದ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು ಗಮನಿಸಿ. ಹಾಗೇನೆ ಇದರಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪ, ಈ ಜಾಗ ಮತ್ತು ವೃತ್ತ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ, ಯಾವುದೇ ಒಂದು ವೃತ್ತದಲ್ಲಿ ನಾವೊಂದು ಜಾ ಇದೆ ಅಂತ ಅಂದ್ಕೊಂಡು ಅದಕ್ಕೆ ವೃತ್ತ ಕೇಂದ್ರದಿಂದ ಒಂದು ಆ ಜಾವನ ಅರ್ಧಿಸೋ ರೀತಿಯಲ್ಲಿ, ಅಂದ್ರೆ ಸಮನಾದ ಭಾಗ ಮಾಡೋ ರೀತಿಯಲ್ಲಿ ನಾವೇನಾದ್ರೂ ಒಂದು ರೇಖಾಖಂಡವನ್ನ ಎಳೆದ್ರೆ ಅದು ಜಾವನ ಏನ್ ಮಾಡುತ್ತಂತೆ, ಅರ್ಧಿಸೋ ರೀತಿಯಲ್ಲಿ ಎಳೆದ್ರೆ ಆ ಜಾಗತಿಗೆ ಎಂತ ಕೋನವನ್ನು ಉಂಟು ಮಾಡುತ್ತಂಥದ್ದು, ಲಂಬ ಕೋನವನ್ನು ಉಂಟು ಮಾಡುತ್ತೆ ಅಂತಕ್ಕಂಥ ಪ್ರಮೇಯವನ್ನು ಕೂಡ ನಾವು ಸಾಧಿಸ್ತೀವಿ. ಏನಂತ, ವೃತ್ತ ಕೇಂದ್ರದಿಂದ ಜಾಗವನ್ನು ಅರ್ಧಿಸುವಂತೆ ಎಳೆದ ರೇಖೆಯು ಜಾಗೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತಕ್ಕಂಥ ಪ್ರಮೇಯವನ್ನು ನೋಡಿದ್ವಿ. ಈಗ ಪ್ರಮೇಯ ಸಾಧಿಸಿದ ಎಷ್ಟು ಯಾರು ಮಾಡ್ತೀರಾ ಬಾ. ಆ ಪ್ರಮೇಯದ ಹೇಳಿಕೆ ಗೊತ್ತಿದೆ ನಮಗೆ, ಹೇಳಿಕೆ ಬರೆಯೋದು ಬೇಡ, ಹೇಳಿಕೆ ಹೇಳ್ಬಿಟ್ಟು ಆ ಪ್ರಮೇಯದ ತತ್ವ, ಸಾಧನೆ, ರಚನೆ ಏನಿದೆ ಅದೆಲ್ಲ ಮಾಡಬೇಕು. ಹೇಳಿಕೆ ಹೇಳ ಗತಿ ಹೇಳಬೇಕು. ವೃತ್ತ ಕೇಂದ್ರದಿಂದ ವೃತ್ತ ಕೇಂದ್ರದಿಂದ ಜಾಗೆ ಎಳೆದ ಲಂಬವನ್ನ ಅದಲ್ಲ, ಅದು ವಿಲೋಮ ಆಯಿತು. ವೃತ್ತ ಕೇಂದ್ರವನ್ನು ಅರ್ಧಿಸುವಂತೆ ಎಳೆದ ರೇಖೆಯು ಜಾಗೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತಕ್ಕಂಥ ಪ್ರಮೇಯ ಮಾಡಬೇಕು. ನೀನು ಹೇಳಿದ ಹೇಳಿಕೆನೂ ಕರೆಕ್ಟ್ ಆಗಿದೆ, ವಿಲೋಮನೂ ಕೂಡ ಕರೆಕ್ಟ್ ಇರುತ್ತೆ. ನಾವಿಲ್ಲ ಅವ್ರೇನ್ ಕೊಟ್ಟಿದ್ದಾರೆ, ಜಾವನ್ನ ಅರ್ಧಿಸುತ್ತದೆ ಎರಡು ಸಮನಾದ ಭಾಗವನ್ನು ಮಾಡೋ ರೀತಿಯಲ್ಲಿ ಕೇಂದ್ರದಿಂದ ಒಂದು ಲೈನ್ ಹಿಡಿದಿದ್ವಿ. ಆ ಲೈನ್ ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತಂತೆ, ಜಾಗದೊಂದಿಗೆ 90 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ ಅಂತ ಪ್ರೂವ್ ಮಾಡುತ್ತೆ. ನೋಡ್ಕೊಳ್ಳಿ, ಬೇರೆಯವರಾಗಿ ಗಮನಿಸಿ. ಬೇರೆಯವ್ರು ಗಮನಿಸ್ತಾ ಇರಬೇಕು.
ಸ್ಪಷ್ಟವಾಗಿ ಯಾವುದೇ ಒಂದು ಚೂರಾದರೂ ಗೊತ್ತಿಲ್ಲದ ಕರೆಕ್ಟಾಗಿ ಬರಲ್ಲ ಅವರನ್ನೇ. ಆ ರೀತಿ ಎಲ್ಲ ಮಕ್ಕಳು ಕೂಡ ಅದೇ ಥರ ಬೇರೆ ಥರನೇ ಮಾಡೋವಂಥದ್ದನ್ನ ಕಲಿಬೇಕು. ಇಲ್ಲಿ ನಾವು ಆಗಲೇ ಹೇಳಿದ್ದೀನಿ, ಇದು ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ ಬಿ ಜಾ ಆಗಿದೆ. ಓ ಇಂದ ಈಗ ಹೇಗೆ ಹೇಳಿದೀವಪ್ಪ ಅಂದ್ರೆ ಎ ಬಿ ಅನ್ನ ಅರ್ಧಿಸುವಂತೆ. ಅರ್ಧಿಸುವಂತೆ ಅಂದ್ರೆ ಏನು ಹೇಳಿದ್ರೆ ಕರೆಕ್ಟಾಗಿ ಸಮನಾದ ಭಾಗ ಮಾಡೋ ರೀತಿನೇ ಹೇಳಿದ್ವಿ. ಅದೇ ದಂತ ಏನ್ ಪ್ರೂವ್ ಮಾಡ್ಬೇಕಂತೆ, ಪುನಃ ಒ ಪಿ ಎ ಅಥವಾ ಒ ಪಿ ಬಿ ಲಂಬ ಕೋನಗಳಾಗಿರುತ್ತೆ ಅಥವಾ ಒ ಪಿ ಲಂಬ ಎ ಬಿ ಅಂತಕ್ಕಂಥದ್ದು ಪ್ರೂವ್ ಮಾಡಬೇಕು ಅಂತಕ್ಕಂಥ ನೋಡಿದ್ವಿ. ಇದಕ್ಕೊಂದು ಸಣ್ಣ ರಚನೆ ಮಾಡ್ಕೊಂಡಿದ್ದೀವಿ. ಅವನ್ನ ಸೇರಿಸೋದ್ರ ಮುಖಾಂತರ ಎರಡು ತ್ರಿಭುಜಗಳಾಗಿ ಪರಿವರ್ತನೆ ಮಾಡಬೇಕು. ಈ ಎರಡು ತ್ರಿಭುಜಗಳನ್ನ ಹೋಲಿಕೆ ಮಾಡಿದ್ವಿ. ಈಗಾಗಲೇ ತ್ರಿಭುಜಗಳಲ್ಲಿ ಸರ್ವಸಮ ತ್ರಿಭುಜಗಳು ಪಾಠ ಮಾಡಿದ್ದೀವಿ. ಸರ್ವಸಮತೆಯ ಅರ್ಥ, ಸರ್ವಸಮತೆಯ ಸಿದ್ಧಾಂತಗಳೆಲ್ಲವೂ ಗೊತ್ತಿದೆ. ಅದರ ಆಧಾರದ ಮೇಲೆ ಪ್ರೂವ್ ಮಾಡ್ತಾರೆ. ಈ ಎರಡು ತ್ರಿಭುಜಗಳನ್ನು ಹೋಲಿಕೆ ಮಾಡ್ಕೊಂಡಾಗ ಎ ಬಿ ಈಸ್ ಈಕ್ವಲ್ ಟು ಬಿ ಏನ್ ಬರೆದ್ರು ಕೂಡ ನಾನು ಹೇಳಿದ್ರೆ ಅದಕ್ಕೆ ಏನ್ ಕೊಡ್ಬೇಕು ನಾವು ಕಾರಣ ಕೊಡ್ಬೇಕು. ಯಾಕೆ ಇವೆರಡು ಸಮ ಅವರೇ ತತ್ವದಲ್ಲಿ ಹೇಳ್ಬಿಟ್ಟಿದ್ದಾರೆ. ಅವೆರಡು ಅರ್ಧಿಸೋ ರೀತಿಯಲ್ಲಿ ನಡೆಯಿರಿ ಅಂತ ಹೇಳಿರೋದ್ರಿಂದ ಎ ಪಿ ಈಸ್ ಈಕ್ವಲ್ ಟು ಬಿ ಪಿ ಕಾರಣ ತತ್ವ. ಹಾಗೇನೆ ಒ ಪಿ ಈಸ್ ಈಕ್ವಲ್ ಟು ಒ ಪಿ. ಒ ಪಿ ಎರಡೂ ತ್ರಿಭುಜಗಳಿಗೂ ಸೇರಿರೋದ್ರಿಂದ ಅದು ಸಾಮಾನ್ಯ ಭಾವ. ಹಾಗೇನೆ ಒ ಎ ಮತ್ತು ಒ ಬಿಗಳು ಯಾಕೆ ಸಮ? ಒಂದು ವೃತ್ತದ ತ್ರಿಜ್ಯ, ಒಂದೇ ವೃತ್ತದಲ್ಲಿನ ತ್ರಿಜ್ಯಗಳೇನಾಗಿರ್ತವೆ ಪರಸ್ಪರ ಸಮನಾಗಿರ್ತವೆ. ಹಾಗಾಗಿ ಬಾಹು 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 ಬಾಬಾವ ಸಿದ್ಧಾಂತದಿಂದ ಈ ಎರಡು ತ್ರಿಭುಜಗಳು ಏನಾಯ್ತು ಸರ್ವಸಮ ಆಯ್ತು. ಒಂದು ಸರಿ ಸರ್ವಸಮ ಆಯ್ತು ಅಂದ್ರೆ ಈ ಉಳಿದಂತ ಮೂರು ಅಂಶಗಳು ಆಟೋಮೆಟಿಕ್ ಆಗಿ ಏನಾಗಿರ್ತವೆ ಪರಸ್ಪರ ಸಮನಾಗಿರ್ತವೆ. ಬೇರೆ ನಾವು ಒ ಪಿ ಎ ಇಸ್ ಈಕ್ವಲ್ ಟು ಒ ಪಿ ಬಿ ಇವೆರಡು ಸಮ ಆಯ್ತು. ಆದ್ರೆ ನಮಗೆ ಈ ಚಿತ್ರ ನೋಡಿದಾಗ ಒ ಪಿ ಎ ಬಿಯ ಮೇಲೆ ನಿಂತಿರ್ತಕ್ಕಂಥ ರೇಖಾಖಂಡ, ಒಂದು ಸರಳ ರೇಖೆಯ ಮೇಲೆ ಕಿರಣವು ನಿಂತಾಗ ಇವೆಂತ ಕೋನಗಳು? ಪಾರ್ಶ್ವಕೋನಗಳು. ಅಕ್ಕಪಕ್ಕ ಇರ್ತಕ್ಕಂಥ ಪಾರ್ಶ್ವಕೋನ. ಪಾರ್ಶ್ವಕೋನಗಳ ಮತ್ತೆ ಎಷ್ಟಾಗಿರುತ್ತೆ? 180 ಡಿಗ್ರಿ ಆಗಿರುತ್ತದೆ ಅಂತ ಪರಿಕಲ್ಪನೆಯ ಮೇಲೆ ಒ ಪಿ ಎ ಪ್ಲಸ್ ಒ ಪಿ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಹೇಳ್ಕೊಂಡು ಇವೆರಡು ಸಮ ಇರೋದ್ರಿಂದ ಒ ಪಿ ಬಿ ತಲುಪು ಒ ಪಿ ಎ, ಒಂದು ಒ ಪಿ ಎ ಪ್ಲಸ್ ಒಂದು ಒ ಪಿ ಎ, ಎರಡು ಒ ಪಿ ಎ ಆಯ್ತು. ಡಿವೈಡ್ ಮಾಡಿದರೆ 90 ಡಿಗ್ರಿ ಬಂತು. ಸೊ ಇಲ್ಲಿ ಕೋನ ಒ ಪಿ ಎ ಅಂತಕ್ಕಂಥದ್ದು 90 ಡಿಗ್ರಿ. ಇದು 90 ಆಯ್ತು, ಇದು ಅದಕ್ಕೆ ಸಮ ಇದೆ, ಈ ಕಡೆ 90 ಡಿಗ್ರಿ. ಹಾಗಾಗಿ ಒ ಪಿ ನಮ್ಮ ಎ ಬಿ ಆಯಿತು. ಈ ಪ್ರಮೇಯವನ್ನ ನಾನು ಸಾಧಿಸಿದ್ದೀನಿ. ಗೊತ್ತಾಯ್ತಾ? ಸೊ ಇದೇ ರೀತಿಯಲ್ಲಿ ನಾವು ಇನ್ನಷ್ಟು ಪರಿಕಲ್ಪನೆಗಳನ್ನ ಏನು ಚಕ್ರೀಯ ಚತುರ್ಭುಜ ಅಂದ್ರೆ ಏನು ಅಂತ ಕರಿತೀವಿ. ಏನ್ ಚಕ್ರೀಯ ಚತುರ್ಭುಜ ಅಂದ್ರೆ ಮಾಮೂಲಿ ಚತುರ್ಭುಜಕ್ಕೂ ಚಕ್ರೀಯ ಚತುರ್ಭುಜಕ್ಕೂ ವ್ಯತ್ಯಾಸ ಏನು? ರೇವತಿ, ಮಾಮೂಲಿ ಚತುರ್ಭುಜ ಎಲ್ಲಿರುತ್ತೆ, ಚಕ್ರೀಯ ಚತುರ್ಭುಜ ಎಲ್ಲಿರುತ್ತೆ? ನಿತೀಶ, ಚಕ್ರೀಯ ಚತುರ್ಭುಜ ಎಲ್ಲಿರುತ್ತೆ, ಮಾಮೂಲಿ ಚತುರ್ಭುಜ ಎಲ್ಲಿರುತ್ತೆ? ನಾಲ್ಕು ಶೃಂಗಗಳು ಎಲ್ಲಿರಬೇಕು? ವೃತ್ತದ ಮೇಲೆ, ವೃತ್ತ ಪರಿಧಿಯ ಮೇಲಿನ ಬಿಂದುಗಳಾಗಿದ್ದರೆ ಅದನ್ನೇನಂತ ಕರಿತೀವಿ ನಾವು? ಚಕ್ರೀಯ ಚತುರ್ಭುಜ. ಚತುರ್ಭುಜದ 4 ಶೃಂಗಗಳು ವೃತ್ತ ಪರಿಧಿಯ ಮೇಲಿನ ಬಿಂದುಗಳಾಗಿದ್ದರೆ ಅದನ್ನ ಚಕ್ರೀಯ ಚತುರ್ಭುಜ ಅಂತ ಕರೀತೀವಿ. ಚಕ್ರೀಯ ಚತುರ್ಭುಜದ ಒಂದು ಮುಖ್ಯ ಲಕ್ಷಣ ಏನು? ಚಕ್ರೀಯ ಚತುರ್ಭುಜದ ಮುಖ್ಯ ಲಕ್ಷಣ ಏನು? ಮಾಮೂಲಿ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳಲ್ಲಿ ಯಾವಾಗ ಸಮ ಇರಬೇಕು ಅಂತಕ್ಕಂಥದ್ದು ಏನಿಲ್ಲ. ಈಗ ಇದೊಂದು ಎ ಬಿ ಅಂತ ಕೊಟ್ಕೊಂಡಿದ್ದೀನಿ, ಇಲ್ಲೊಂದು ಹಾಕೊಳ್ತೀನಿ ನಾನು, ಇದಕ್ಕೆ ಸಿ ಅಂತ ಕೊಟ್ಟಾಗ ಇಲ್ಲೊಂದು ಹಾಕೊಳ್ತೀನಿ, ಬಿ ಅಂತ ಕೊಟ್ಟಾಗ ಇಲ್ಲೊಂದು ಸೇರಿಸ್ಕೊಳ್ತೀನಿ. ಈಗ ಎ ಬಿ ಡಿ ಸಿ ಅಥವಾ ಎ ಬಿ ಸಿ ಡಿ ಅಂತಕ್ಕಂಥದ್ದು ಒಂದು ಚಕ್ರೀಯ ಚತುರ್ಭುಜ. ಕರೆಕ್ಟಾ? ಸರಿನಾ? ಈ ಚತುರ್ಭುಜದಲ್ಲಿ ಈ ಕೋನವನ್ನ, ಡಿ ಕೋನವನ್ನ ಮತ್ತು ಬಿ ಕೋನವನ್ನ ಅಳತೆ ಮಾಡಿ ಅವೆರಡನ್ನು ಕೂಡಿದ್ರೆ ಎಷ್ಟು ಬರುತ್ತೆ? ಪರಿಪೂರಕವಾಗಿರ್ತದೆ. ಅಂದ್ರೆ ಎಷ್ಟು ಡಿಗ್ರಿ ಇರುತ್ತೆ? 180 ಡಿಗ್ರಿ ಆಗುತ್ತೆ. ಅಂದ್ರೆ ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳು ಪರಿಪೂರಕವಾಗಿರುತ್ತವೆ. ಇದೊಂದು ವಿಶೇಷ ಲಕ್ಷಣ. ಯಾವುದಕ್ಕೆ? ಚಕ್ರೀಯ. ಮಾಮೂಲಿ ಚತುರ್ಭುಜ ಇರ್ತದೆ, ಇದನ್ನ ಒಂದು ಮಾಮೂಲಿ ಚತುರ್ಭುಜ ಆಗ್ತದೆ. ಇಲ್ಲಿ ಪಿ ಕ್ಯೂ ಆರ್ ಎಸ್ ಅಂತಕ್ಕಂಥ ಚತುರ್ಭುಜ ಹಾಕಿದ್ದೀನಿ ಅಂದ್ರೆ ಇಲ್ಲಿ ಕ್ಯೂ ಮತ್ತು ಎಸ್ ಗಳ ಕೋನ ಇವೆರಡೂ ಕೂಡ 180 ಇರಬೇಕು ಅಂತ ಏನಿಲ್ಲ, ಇರ್ಬೋದು, ಇಲ್ದಲೇ ಇರ್ಬೋದು. ಆದ್ರೆ ಯಾವುದೇ ಚಕ್ರೀಯ ಚತುರ್ಭುಜ ತೆಗೆದುಕೊಂಡ್ರು ಕೂಡ ಅದರ ಅಭಿಮುಖ ಕೋನಗಳು ಅಂತ 180 ಡಿಗ್ರಿ ಆಗಿರ್ತದೆ. ಅಂದ್ರೆ ಅವು ಪರಿಪೂರಕವಾಗಿರ್ತವೆ ಅಂತ. ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳು ಪರಿಪೂರಕವಾಗಿರ್ತವೆ. ಡಿ ಮತ್ತು ಬಿ ಯ ಮೊತ್ತ 180, ಅದೇ ತರ ಸಿ ಮತ್ತು ಕೋನ ಎ ಯ ಮೊತ್ತನೂ ಕೂಡ 180 ಡಿಗ್ರಿ ಆಗಿರ್ತದೆ. ಓಕೆ, ಈಗ ಇದುವರೆಗೂ ನಾವು ವೃತ್ತದಲ್ಲಿ ವೃತ್ತ ಅರ್ಥದಿಂದ ಹೇಳಿದ್ವಿ, ವೃತ್ತ ಕೇಂದ್ರ
ಎಲ್ಲಾ ಪರಿಕಲ್ಪನೆಗಳನ್ನು ಈಗಾಗಲೇ ಪಾಠ ಮಾಡಾಗಿತ್ತು. ನಿಮ್ಮನ್ನು ಮತ್ತೊಮ್ಮೆ ಪರೀಕ್ಷೆ ಮಾಡಿದಾಗ ಚೆನ್ನಾಗಿ ಹೇಳಿದ್ರ, ಅದ್ರ ಮೇಲೆ ಚಟುವಟಿಕೆಗಳನ್ನು ಕೂಡ ಮಾಡಿಸಾಗಿದ್ರಲ್ವಾ. ಓಕೆ, ಮುಂದಿನ ಪಾಠ ಯಾವುದು ನೋಡಿದಿರ? ಯಾಕಂದ್ರೆ ನೋಡಿಲ್ಲ ಯಾರು? ಗಣಿತದಲ್ಲಿ ಮುಂದಿನ ಪಾಠ ಯಾವುದು? ಯರಾನ್ನ ಸೂತ್ರ ಅಂತಕ್ಕಂಥದ್ದು. ಯರಾನ್ ಅಂತಕ್ಕಂಥದ್ದು ಒಬ್ಬ ಗಣಿತಜ್ಞ, ಪ್ರಸಿದ್ಧ ಗಣಿತಜ್ಞ. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ನಾವು ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತಕ್ಕಂಥ ಸೂತ್ರ ಬಳಸ್ತೀವಿ. ಆ ಸೂತ್ರವನ್ನು ಹೊರತುಪಡಿಸಿ ತ್ರಿಭುಜದ 3 ಬಾಹುಗಳನ್ನು ಕೊಟ್ಟಾಗ ಯಾವ ರೀತಿ ನಾವು ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥದ್ದು ಅಂತಕ್ಕಂಥದ್ದನ್ನ ನೆಕ್ಸ್ಟ್ ಪಾಠದಲ್ಲಿ ನೋಡೋಣ.